ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಭಾರತದ ಅತ್ಯುನ್ನತ ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಟಾಪಿಕ್, ಹಾಗೆಯೇ ಬಹುಮುಖ್ಯವಾದಂತಹ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು. ಈಗ ರೀಸೆಂಟಾಗಿ ಪರೀಕ್ಷೆಗಳನ್ನು ಎದುರಿಸ್ತಕ್ಕಂತಹ ಅಭ್ಯರ್ಥಿಗಳು ನೋಡ್ತಾ ಇರ್ಬೋದು, FDA STA ಹಾಗೆ ಇನ್ನಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 6 ಸ್ಟೇಟ್ ಎಕ್ಸಾಮ್ ಆಗಿರ್ಬೋದು, ಅಲ್ಲಿ ಸಾಮಾನ್ಯವಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳು. ಇಲ್ಲಿ ಕ್ರೀಡಾ ಪ್ರಶಸ್ತಿಗಳು ಕೂಡ ಬರುತ್ತೆ. ಹಾಗೆಯೇ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ಕೂಡ ನಾನು ಈ ಒಂದು ತರಗತಿಯಲ್ಲಿ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೇನೆ. ಹಾಗಿದ್ರೆ ಇಂಥ ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹಾಗೆಯೇ ಇದು ಸ್ಪೆಷಲಿ ಏನಂದರೆ KPSC ಮೌಲಾನಾ ಆಜಾದ್ ಈ ಒಂದು ಪರೀಕ್ಷೆಗೆ ತುಂಬಾ ಹೆಲ್ಪ್ ಆಗ್ತಕ್ಕಂಥದ್ದು. ಸರಿ, ನೋಡೋಣ ಹಾಗಿದ್ರೆ ವಿಡಿಯೋವನ್ನು. ಮೊದಲನೇ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ. ಇದು ಸ್ಥಾಪನೆ ಆದದ್ದು 1954ರಲ್ಲಿ. ಇದು ಸುಮಾರು 1954ರಿಂದ 2015ರವರೆಗೆ ಒಟ್ಟು 45 ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಹಾಗೆಯೇ ಇದರ ಒಂದು ಪ್ರಮುಖ ಉದ್ದೇಶ ಏನು, ಈ ಪ್ರಶಸ್ತಿಯನ್ನು ಯಾಕೆ ನೀಡ್ತಾ ಇದ್ದಾರೆ ಅಂತಂದರೆ, ಭಾರತ ದೇಶದಲ್ಲಿ ಅಪ್ರತಿಮ ಸಾಧನೆ ಮಾಡಿದಂತಹ ಸಾಧಕರನ್ನು ಗುರುತಿಸಿಬಿಟ್ಟು ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಹಾಗೆಯೇ ಈ ಪ್ರಶಸ್ತಿ ಪುರಸ್ಕೃತರು ಯಾರ್ಯಾರು ಅಂತಂದರೆ, 1954ರಲ್ಲಿ ರಾಜಗೋಪಾಲಾಚಾರಿ ಅವರು ಮೊದಲು ಪಡೆದಂತಹ ವ್ಯಕ್ತಿ. ಹಾಗೆಯೇ ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತು ಸರ್ CV ರಾಮನ್ ರವರು ಕೂಡ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ್ರು. ಹಾಗೆಯೇ ಇತ್ತೀಚಿನ ಪ್ರಶಸ್ತಿ ಪುರಸ್ಕೃತರು ಅಂದರೆ 2015ರಲ್ಲಿ ಯಾರಿಗೆ ಕೊಡ್ತಾರೆ ಅಂದರೆ, ಮದನ್ ಮೋಹನ್ ಮಾಳವೀಯ ಇವರಿಗೆ ಮರಣೋತ್ತರ ಪ್ರಶಸ್ತಿಯನ್ನು ನೀಡ್ತಾರೆ. ಹಾಗೆಯೇ ಮಾಜಿ ಪ್ರಧಾನಿಯಾದಂತಹ ಅಟಲ್ ಬಿಹಾರ್ ವಾಜಪೇಯಿ ಅವರಿಗೂ ಕೂಡ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ. ಹಾಗೆಯೇ ಭಾರತ ರತ್ನ ಪುರಸ್ಕೃತ ಕನ್ನಡಿಗರು ಯಾರ್ಯಾರು ಅಂತಂದರೆ, 1955ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಕೊಡ್ತಾರೆ. 2008ರಲ್ಲಿ ಭೀಮ್ಸೇನ್ ಜೋಶಿ ಅವ್ರಿಗೆ ಕೊಡ್ತಾರೆ. ನಂತರ 2014ರಲ್ಲಿ CNR ರಾವ್ ಅವರಿಗೂ ಕೂಡ ನೀಡ್ತಾರೆ. ಹೀಗೆಯೇ ಭಾರತ ರತ್ನ ಪುರಸ್ಕೃತ ಪ್ರಮುಖರಲ್ಲಿ ಸಾಕಷ್ಟು ಜನ ನೋಡ್ಬೋದು. ಯಾರ್ಯಾರು ಅಂದರೆ, ಜವಾಹರ್ಲಾಲ್ ನೆಹರು ಕೂಡ ಕೊಟ್ಟಿದ್ದಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ ಅವರು, ಮದರ್ ತೆರೇಸಾ, ನೆಲ್ಸನ್ ಮಂಡೇಲಾ, BR ಅಂಬೇಡ್ಕರ್ ಅವರು, ಹೀಗೆ ಸಾಕಷ್ಟು ಜನ. ಇತ್ತೀಚೆಗೆ 2014ರಲ್ಲಿ ಸಚಿನ್ ತೆಂಡೂಲ್ಕರ್ ಅವ್ರಿಗೂ ಕೂಡ ಬಂತು. ಇದು ಭಾರತ ರತ್ನ ಪ್ರಶಸ್ತಿ, ಅತ್ಯುನ್ನತ ಭಾರತೀಯ ನಾಗರಿಕ ಪ್ರಶಸ್ತಿ ಅಂತಂದರೆ ಮೊದಲನೇದು. ಮುಂದೆ ನೋಡೋಣ. ಈಗ ಪದ್ಮ ಪ್ರಶಸ್ತಿಗಳ ಬಗ್ಗೆ ತಿಳ್ಕೋಬೇಕು. ಏನಿದು ಪದ್ಮ ಪ್ರಶಸ್ತಿಗಳು ಅಂತಂದರೆ, ಇದು 1954ರಿಂದ ಸ್ಥಾಪನೆಯಾದಂತಹ ಒಂದು ಪ್ರಶಸ್ತಿ ಪುರಸ್ಕಾರ ಅಂತ ಹೇಳ್ಬೋದು. ಪ್ರಶಸ್ತಿಗಳನ್ನು ನೀಡ್ತಾ ಬರ್ತಾ ಇದೆ. ಹಾಗೆಯೇ 1977ರಲ್ಲಿ ಇದನ್ನು ತಡೆ ಹಿಡಿತಾರೆ. ಮೊರಾರ್ಜಿ ದೇಸಾಯಿ ಅವರ ಒಂದು ಸರ್ಕಾರ ಇತ್ತು. ಇವರ ಒಂದು ನೇತೃತ್ವದಲ್ಲಿ ಸರ್ಕಾರ ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳನ್ನು ಎರಡೂ ನೀಡುವುದನ್ನು ತಡೆ ಹಿಡಿದಿತ್ತು. ಆದರೆ 1980ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನು ಪ್ರಧಾನಿ ಆಗ್ತಾರಲ್ಲ, ಅಂತಹ ಸಂದರ್ಭದಲ್ಲಿ ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿ ಎರಡನ್ನೂ ಕೂಡ ಪ್ರದಾನ ಮಾಡ್ತಕ್ಕಂಥದ್ದನ್ನು ಆರಂಭ ಮಾಡ್ತಾರೆ. ಇದಿಷ್ಟು ಪದ್ಮ ಪ್ರಶಸ್ತಿಗಳ ಬಗ್ಗೆ. ನೋಡೋಣ ಮುಂದೆ ಏನಿದೆ ಅಂತೇಳಿ. ಪದ್ಮವಿಭೂಷಣ ಪ್ರಶಸ್ತಿ, ಇದನ್ನು ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತೇಳಿ ಒಂದು ಹೆಸರಿಗೆ ಭಾಜನವಾಗಿದೆ. ಪದ್ಮ ಪ್ರಶಸ್ತಿಗಳಲ್ಲೇ ಅತ್ಯುನ್ನತವಾದಂತಹ ಪ್ರಶಸ್ತಿ ಈ ಪದ್ಮವಿಭೂಷಣ ಪ್ರಶಸ್ತಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದನ್ನು ಸ್ಥಾಪನೆ ಮಾಡಿದ್ದು 1954 ಜನವರಿ 2 ಅಂತೇಳಿ ಹೇಳ್ಬೋದು. ಅಂದು ಇರ್ತಕ್ಕಂಥ ರಾಷ್ಟ್ರಪತಿಗಳಾದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಸ್ಥಾಪನೆಯಾದದ್ದು. ಮೊದಲ ಬಾರಿ ಪ್ರಶಸ್ತಿ ಯಾರಿಗೆ ನೀಡ್ತಾರೆ ಅಂದರೆ, 1954 ಸತ್ಯೇಂದ್ರನಾಥ್ ಬೋಸ್, ನಂದಲಾಲ್ ಬೋಸ್, ಹಾಗೆಯೇ ಜಾಕಿರ್ ಹುಸೇನ್, VK ಕೃಷ್ಣ ಮೆನನ್, ಬಾಲ್ ಸಾಹೇಬ್ ಗಂಗಾಧರ್ ಖೇರ್, ಜಿಗ್ಮೆ ದೋರ್ಜಿ, ವಾಂಗುಚ್ಚೆಗೆ ಈ ಪ್ರಶಸ್ತಿಯನ್ನು ಮೊದಲು ನೀಡ್ತಾರೆ. ಪ್ರಶಸ್ತಿ ನೀಡೋದು ಯಾವ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಅಂತಂದರೆ, ವಿಜ್ಞಾನ, ತಂತ್ರಜ್ಞಾನ, ಸಂಗೀತ, ಶಿಕ್ಷಣ ಮುಂತಾದಂತಹ ಸಾಹಿತ್ಯ ಮತ್ತು ಸಾರ್ವಜನಿಕ ಆಡಳಿತ ಕ್ಷೇತ್ರಗಳಲ್ಲಿ ಅಪ್ರತಿಮವಾದಂತಹ ಸಾಧನೆಗೈದಂತಹ ನಾಗರಿಕರನ್ನು ಗುರುತಿಸಿ ಈ ಒಂದು ಅತ್ಯುನ್ನತ 2ನೇ ನಾಗರಿಕ ಪ್ರಶಸ್ತಿಯನ್ನು ಅವರಿಗೆ ನೀಡ್ತಾರೆ. ಹಾಗಾದರೆ ಈ ಪ್ರಶಸ್ತಿ ಪದಕದ ವಿಶೇಷತೆ ಏನಿದೆ ಅಂತಂದರೆ,
ನೋಡ್ಬೋದು ನೀವಿಲ್ಲಿ ಪ್ಲಾಟಿನಂನಲ್ಲಿ ಇದ್ದಂತಹ ದೇವನಾಗರಿ ಲಿಪಿಯಲ್ಲಿ ಪದ್ಮ ಎಂಬ ಪದವನ್ನು ಬರೆದಿರ್ತಾರೆ. ಅದರ ಕೆಳಗಡೆ ಕಮಲದಲ್ಲಿ ವಿಭೂಷಣ ಎಂಬ ಪದವನ್ನು ಕೂಡ ಅಲ್ಲಿ ಸೇರಿಸಿರ್ತಾರೆ. ಪದಕದ ಹಿಂದೆ ಪ್ಲಾಟಿನಂ ರಾಷ್ಟ್ರದ ಚಿಹ್ನೆಯನ್ನು ಸೇರಿಸಿದ್ದು ದೇವನಾಗರಿ ಲಿಪಿಯಲ್ಲಿ ಏನಿರುತ್ತೆ ಅಂದರೆ ಸತ್ಯಮೇವ ಜಯತೆ ಎಂಬ ಪದವನ್ನು ಬರೆದಿರ್ತಾರೆ. ಇದು ಈ ಒಂದು ಪ್ರಶಸ್ತಿ ಪದಕದ ವಿಶೇಷತೆ. ಹಾಗೆಯೇ 2018ರಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡವ್ರು ಯಾರು ಅಂತಂದರೆ ಇಳಿಯರಾಜ. 3 ಮಂದಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ಇಳಿಯರಾಜ ಅವರಿಗೆ ಇವರಿಗೆ ಕಲೆ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋದಕ್ಕೆ, ಪಿ ಪರಮೇಶ್ವರನ್ ಇವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ರಂಗದಲ್ಲಿ, ಹಾಗೆಯೇ ಗುಲಾಂ ಮುಸ್ತಫಾ ಖಾನ್ ಇವರು ಕಲೆ ಮತ್ತು ಸಂಗೀತ ಕ್ಷೇತ್ರದ ಒಂದು ಸಾಧನೆಗಾಗಿ ಈ ನಾಗರಿಕ ಪ್ರಶಸ್ತಿಯನ್ನು ಕೊಡ್ತಾರೆ. ಸುಮಾರು 1954ರಿಂದ 2018 ವೇಳೆಗೆ ಎಷ್ಟು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂದರೆ ಒಟ್ಟು 303 ಮಂದಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಇದಿಷ್ಟು ಪದ್ಮವಿಭೂಷಣ ಪ್ರಶಸ್ತಿ. ನಂತರ ಬರ್ತಕ್ಕಂಥದ್ದು ಪದ್ಮಭೂಷಣ. ಅದು ಪದ್ಮವಿಭೂಷಣ ಆದರೆ ಇದು ಪದ್ಮಭೂಷಣ. ಇದು ಭಾರತದ ಅತ್ಯುನ್ನತ 3ನೇ ನಾಗರಿಕ ಪ್ರಶಸ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದನ್ನು ಯಾವಾಗ ಕೊಡೋದಕ್ಕೆ ಶುರು ಮಾಡ್ತಾರೆ ಅಂದರೆ 1954ರ ಜನವರಿ 2ನೇ ತಾರೀಕು. ಮೊದಲ ಪ್ರಶಸ್ತಿ ಪುರಸ್ಕೃತರು ಯಾರು ಅಂದರೆ ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾರವರು, ಶಾಂತಿ ಸ್ವರೂಪ್ ಭಟ್ನಾಗರ್, ಸುಕುಮಾರ್ ಸೇನ್, MS ಸುಬ್ಬುಲಕ್ಷ್ಮಿ ಅವರಿಗೆ ಪ್ರಥಮವಾಗಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ನಂತರ 2018ನೇ ವೇಳೆಗೆ ಸುಮಾರು 1241 ಮಂದಿಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಸುಮಾರು 2018ನೇ ಸಾಲಿನ ಪ್ರಶಸ್ತಿ ಪುರಸ್ಕೃತರು 9 ಜನ ಕೊಟ್ಟಿದ್ದಾರೆ. ಹಾಗೆಯೇ ಆ ಒಂದು ಟೈಮ್ನಲ್ಲಿ 1241 ಮಂದಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಹಾಗಿದ್ರೆ ಇಲ್ಲಿ ಯಾವ್ಯಾವ ಕ್ಷೇತ್ರ ಅಂದರೆ ಸಾಹಿತ್ಯ, ಶಿಕ್ಷಣ, ಚಿತ್ರಕಲೆ, ಸಂಗೀತ, ಸಾರ್ವಜನಿಕ, ಪುರಾತತ್ವ, ಕ್ರೀಡೆ, ಅಧ್ಯಾತ್ಮ ಹೀಗೆ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತಹ ಪ್ರಶಸ್ತಿಯನ್ನು ಕೊಡ್ತಾರೆ. 2018ರಲ್ಲೂ ಹೀಗೆ ಫಿಲಿಪ್ಸ್ ಮಾರ್ಕ್ ಕ್ರಿಸ್ಟೋಮ್ ಅನ್ನೋರಿಗೆ ಆಧ್ಯಾತ್ಮ ಕ್ಷೇತ್ರದಲ್ಲಿದ್ದವರಿಗೆ, MS ಧೋನಿ ಕ್ರೀಡೆ ಕ್ಷೇತ್ರದಲ್ಲಿ, ಅಲೆಕ್ಸಾಂಡರ್ ಕಡಾಕಿನ್ ಅಂತೇಳಿ ಸಾರ್ವಜನಿಕ ಸೇವೆ ಮಾಡಿದವರಿಗೆ, ರಾಮಚಂದ್ರನ್ ನಾಗಸ್ವಾಮಿ ಪುರಾತತ್ವ ಒಂದು ಇದು, ಆಮೇಲೆ ವೇದ ಪ್ರಕಾಶ್ ನಂದ, ಲಕ್ಷ್ಮಣ್ ಪೈ ಇವರಿಗೆ ಇಷ್ಟು ಜನಕ್ಕೆ ಪ್ರದಾನವನ್ನು ಮಾಡಿದ್ದಾರೆ. ನೆಕ್ಸ್ಟ್ ನೋಡೋಣ ಪದ್ಮಶ್ರೀ ಪ್ರಶಸ್ತಿ. ಈ ಪದ್ಮಶ್ರೀ ಪ್ರಶಸ್ತಿ ಭಾರತದ 4ನೇ ಅತ್ಯುನ್ನತ ಪ್ರಶಸ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದರ ಸ್ಥಾಪನೆಯೂ ಕೂಡ 1954ರ ಜನವರಿ 2ರಂದು ಆಗುತ್ತೆ. 2018ರ ಪ್ರಶಸ್ತಿ ಪುರಸ್ಕೃತರು 73 ಮಂದಿ ಸಾಧಕರನ್ನು ಆಯ್ಕೆ ಮಾಡಲಾಗಿದ್ದು, ಇವರಲ್ಲಿ ಎಷ್ಟು ಜನ ಕೊಡ್ತಾರೆ ಅಂದರೆ 8 ಮಂದಿ ಕನ್ನಡಿಗರನ್ನು ಆಯ್ಕೆ ಮಾಡ್ತಾರೆ. ಅದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಆಮೇಲೆ 2018ರ ವೇಳೆಗೆ ಸುಮಾರು 2986 ಮಂದಿ ಸಾಧಕರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಪ್ರಶಸ್ತಿ ನೀಡೋದು ಯಾವ ಕ್ಷೇತ್ರ ಅಂತಂದರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರು. ಫಾರ್ ಎಕ್ಸಾಂಪಲ್ ಕ್ರೀಡೆ, ಬಿಲಿಯರ್ಡ್ಸ್ ಆಗಿರ್ಬೋದು, ಕಲೆ ಸಾಹಿತ್ಯ, ಆಧ್ಯಾತ್ಮಿಕ, ಆಮೇಲೆ ಸಾಮಾಜಿಕ ಸೇವೆ, ಆಮೇಲೆ ಕಲೆ ಸಂಗೀತ, ಜನಪದ ಕಲಾವಿದಕ್ಕೆ, ಆಮೇಲೆ ಕಲೆ ಸಂಗೀತ ಹೀಗೆ. ಈಗ ಫಾರ್ ಎಕ್ಸಾಂಪಲ್ ಸೂಲಗಿತ್ತಿ ನರಸಮ್ಮ ಅವ್ರಿಗೆ ಕೊಟ್ಟರು, ಆರ್ ಸತ್ಯನಾರಾಯಣ್ ಕೊಟ್ಟರು, ಇಬ್ರಾಹಿಂ ಸುತಾರ್, ತ್ಯಾಗರಾಜನ್ ಮತ್ತು ತಾರನಾಥನ್ ಇವರಿಗೆಲ್ಲ ಪದ್ಮಶ್ರೀ ಪ್ರಶಸ್ತಿಯನ್ನು ಇತ್ತೀಚೆಗೆ 2018ರಲ್ಲಿ ಕೊಟ್ಟರು. ನೆಕ್ಸ್ಟು ಕ್ರೀಡಾ ಪ್ರಶಸ್ತಿಗಳ ಒಂದು ಬಗ್ಗೆ ತಿಳ್ಕೊಳ್ಳೋಣ. ಕ್ರೀಡಾ ಪ್ರಶಸ್ತಿಗಳ ಬಗ್ಗೆನೂ ಕೂಡ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಹಾಗಾದರೆ ಈ ಕ್ರೀಡಾ ಪ್ರಶಸ್ತಿ ವಿತರಣೆ ಯಾವಾಗ ಆಗುತ್ತೆ ಅಂದರೆ 2018 ಸೆಪ್ಟೆಂಬರ್ 25ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ವಿತರಣೆ ಮಾಡಿದ್ರು. ಇದನ್ನು ನೀಡ್ತಕ್ಕಂಥ ಒಂದು ಉಸ್ತುವಾರಿ ಭಾರತ ಸರ್ಕಾರದಾಗಿರುತ್ತೆ. ಸ್ಥಳ ರಾಷ್ಟ್ರಪತಿ ಭವನದಲ್ಲಿ ಇದನ್ನು ನೀಡ್ತಾರೆ. ಪ್ರಶಸ್ತಿಯನ್ನು ನೀಡುವವರು ರಾಷ್ಟ್ರಪತಿಗಳಾಗಿರ್ತಾರೆ. ಅವರು ಯಾರೇ ಆಗಿರ್ಬೋದು. ಈಗ 2018ರಲ್ಲಿ ರಾಮನಾಥ್ ಕೋವಿಂದ್ ಅವರು ಪ್ರಶಸ್ತಿಯನ್ನು ನೀಡಿದ್ದಾರೆ. ಹಾಗೆಯೇ ಅರ್ಹತೆ ಏನಾಗಿರಬೇಕು ಅಂತಂದರೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ವಿಶೇಷವಾದಂತಹ ಸಾಧನೆ ಮಾಡಿರ್ತಕ್ಕಂಥ ಕ್ರೀಡಾಭಿವೃದ್ಧಿಗಾಗಿ ಜೀವಮಾನ ಸಾಧನೆ ಒಂದು ಮಾಡಿದಂಥವರಿಗೆ ಈ ಕ್ರೀಡಾ ಪ್ರಶಸ್ತಿಗಳನ್ನು ನೀಡ್ತಾರೆ. ಇದನ್ನು ಕೊಡ್ತಕ್ಕಂಥ ಇಲಾಖೆ ಯಾವುದು ಅಂದರೆ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ. ಹಾಗಿದ್ರೆ ಅಂತಹ ಪ್ರಶಸ್ತಿಗಳು ಯಾವ್ಯಾವು ನೋಡೋಣ.
ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಇದನ್ನು ಸ್ಥಾಪನೆ ಮಾಡಿದ್ದು 1991 ಮತ್ತು 92ರಲ್ಲಿ ಅಂತಲೇ ಹೇಳ್ಬೋದು. ಮೊದಲ ಬಾರಿಗೆ ಕೊಟ್ಟಿದ್ದು ಯಾರಿಗೆ ಅಂದರೆ ವಿಶ್ವನಾಥ್ ಆನಂದ್. ಇವರು ಎದ್ರಲ್ಲಿ ಫೇಮಸ್ ಇದ್ದಾರೆ ಅಂತ ಗೊತ್ತು, ಚೆಸ್ ಆಟದಲ್ಲಿ ಚೆಸ್ ಮಾಂತ್ರಿಕ ಅಂತಲೇ ಹೇಳ್ತಾ ಇದ್ದೀವಿ. ಇವರಿಗೆ ಈ ಪ್ರಶಸ್ತಿಯನ್ನು ಮೊದಲು ಬಾರಿಗೆ ಕೊಡ್ತಾರೆ. ಆಮೇಲೆ ಈ ಪ್ರಶಸ್ತಿ ಮೊತ್ತ ಏನಿರುತ್ತೆ ಅಂದರೆ 7.5 ಲಕ್ಷ ರೂಪಾಯಿ ನಗದು, ಒಂದು ಪದಕ, ಒಂದು ಪ್ರಶಸ್ತಿ ಪತ್ರ ಕೂಡ ಇದ್ರ ಜೊತೆಗೆ ಕೊಡ್ತಾರೆ. 2018ನೇ ಸಾಲಿನ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ಭಾಜನರಾದವರು ಕ್ರಿಕೆಟಿಗರಾದಂತಹ ವಿರಾಟ್ ಕೊಹ್ಲಿ ಮತ್ತು ವೇಟ್ ಲಿಫ್ಟರ್ ಆದಂತಹ ಮೀರಾಬಾಯಿ ಚಾನೂರ್ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಹಾಗೆಯೇ ಬ್ಯಾಡ್ಮಿಂಟನ್ ತಾರೆ ಸೈನಾ ನೆಹವಾಲ್ ಇವರಿಗೆ 2009 ಮತ್ತು 10ರಲ್ಲಿ ಖೇಲ್ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. ಇವರು ಮೊಟ್ಟ ಮೊದಲ ಭಾರತೀಯ ಮಹಿಳಾ ಟೆನ್ನಿಸ್ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದ್ದಾರೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಟೆನ್ನಿಸ್ನ ವಿಭಾಗದ ಮೊದಲ ಪ್ರಶಸ್ತಿಯನ್ನು 1996 ಮತ್ತು 97ನೇ ಸಾಲಿನಲ್ಲಿ ಲಿಯಾಂಡರ್ ಪೇಸ್ ಅವರಿಗೆ ನೀಡಿ ಗೌರವಿಸ್ತಾರೆ. ಇದಿಷ್ಟು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯ ಒಂದು ವಿಶೇಷವಾದಂತಹ ಮಾಹಿತಿ. ಹಾಗೆಯೇ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥದ್ದು ಗೆಸ್ ಮಾಡಿರ್ಬೋದು, ಅರ್ಜುನ ಪ್ರಶಸ್ತಿ. ಇದನ್ನು ಕೂಡ ಕ್ರೀಡಾ ಪ್ರಶಸ್ತಿಗಳಲ್ಲಿ 2ನೇ ಅತ್ಯುನ್ನತವಾದಂತಹ ಒಂದು ಪ್ರಶಸ್ತಿ ಅಂತ ಹೇಳ್ತಾ ಇದ್ದೀವಿ. ಹಾಗೆಯೇ ಇದರ ಮೊತ್ತ ಎಷ್ಟಿರುತ್ತೆ ಅಂದರೆ 5 ಲಕ್ಷ ರೂಪಾಯಿ. ಹಾಗೆಯೇ ಇದ್ರ ಜೊತೆಗೆ ಅರ್ಜುನನ ಒಂದು ಕಂಚಿನ ಪದಕ ಮತ್ತು ಒಂದು ಪ್ರಶಸ್ತಿ ಪತ್ರವನ್ನು ಕೂಡ ಇವರಿಗೆ ವಿತರಣೆ ಮಾಡ್ತಾರೆ. ಇದನ್ನು ಸ್ಥಾಪನೆ ಮಾಡಿದ್ದು 1961ರಲ್ಲಿ. ಹಾಗೆಯೇ ಇದರ ಆಯ್ಕೆ ವಿಧಾನ ಹೇಗೆ ಮಾಡ್ತಾರೆ ಅಂದರೆ, ಪ್ರಶಸ್ತಿಗೆ ಆಯ್ಕೆಯಾಗಲು ಸತತ 3 ವರ್ಷ ಏನು ಮಾಡಿರಬೇಕು ಅಂದರೆ, ಸತತ 3 ವರ್ಷ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ. ಇದು ಅರ್ಜುನ ಪ್ರಶಸ್ತಿ. ಹಾಗೆಯೇ ಮುಂದಿನ ಒಂದು ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿ. ಇದನ್ನು ಸ್ಥಾಪನೆ ಮಾಡಿದ್ದು 1985ರಲ್ಲಿ. ಹಾಗೆಯೇ ಮೊದಲು ನೀಡಿದ್ದು ಯಾರಿಗೆ ಅಂದರೆ ಬಾಲ್ಚಂದರ್ ಭಾಸ್ಕರ್ ಭಾಗವತ್ ಇವರ ಒಂದು ರೆಸ್ಲಿಂಗ್ ಆಟದಲ್ಲಿ. ಹಾಗೆಯೇ ಓಂ ಪ್ರಕಾಶ್ ಭಾರದ್ವಾಜ್ ಇವರಿಗೆ ಒಂದು ಬಾಕ್ಸಿಂಗ್ ಕ್ರೀಡೆಯಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಇದ್ದರು. OM ನಂಬಿಯಾರ್ ಇವರು ಅಥ್ಲೆಟಿಕ್ಸ್. ಒಟ್ಟಾರೆಯಾಗಿ 3 ಜನಕ್ಕೂ ಕೂಡ ಅವರವರ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಅವರಿಗೆ 1985ರಲ್ಲಿ ಇದನ್ನು ವಿತರಣೆ ಮಾಡ್ತಾರೆ. ಇದರ ಒಂದು ಪ್ರಶಸ್ತಿ ಮೊತ್ತ ಏನಿರುತ್ತೆ ಅಂದರೆ, ಇದರಲ್ಲೂ ಕೂಡ ಒಂದು ಪದಕ ಇರುತ್ತೆ, ಪ್ರಮಾಣ ಪತ್ರ ಇರುತ್ತೆ, ಜೊತೆಗೆ 5 ಲಕ್ಷ ರೂಪಾಯಿ ಕೂಡ ನಗದನ್ನು ಅವರಿಗೆ ಕೊಡ್ತಾರೆ. ಹಾಗೆಯೇ ವಿಶೇಷವಾಗಿ ದ್ರೋಣಾಚಾರ್ಯರ ಒಂದು ಕಂಚಿನ ಪ್ರತಿಮೆಯನ್ನು ಕೂಡ ಇದು ಒಳಗೊಂಡಿರುತ್ತೆ. ಹಾಗೆಯೇ ದ್ರೋಣಾಚಾರ್ಯರ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮೊದಲ ವಿದೇಶಿಗ ಯಾರು ಅಂದರೆ BL ಫರ್ನಾಂಡಿಸ್. ನೆನ್ಪಿಟ್ಕೊಳ್ರಿ, BL ಫರ್ನಾಂಡಿಸ್. ಅವನಿಗೇನು ಮಾಡ್ತಾರೆ ಅಂತಂದರೆ, ಮೊದಲ ವಿದೇಶಿಗರಾಗಿದ್ದಾರೆ ಅವರು. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಮೊದಲ ವಿದೇಶಿಗರು. ಹಾಗೆಯೇ ಕೊನೆಯದಾಗಿ ಕ್ರೀಡಾ ಪ್ರಶಸ್ತಿಯಲ್ಲಿ ಬರ್ತಕ್ಕಂಥದ್ದು ಧ್ಯಾನ್ ಚಂದ್ ಪ್ರಶಸ್ತಿ. ಇದನ್ನು ಮೊದಲು ನೀಡಿದ್ದು 2002ರಲ್ಲಿ. ಯಾರಿಗೆ ಅಂತಂದರೆ ಬಾಕ್ಸಿಂಗ್ ಒಂದು ಕ್ಷೇತ್ರದಲ್ಲಿ ಸಾಹುರಾಜ್ ಬಿರಾಜ್ದಾರ್ ಅವರಿಗೆ. ಹಾಗೆಯೇ ಅಶೋಕ್ ದಿವಾನ್ರವರಿಗೆ ಹಾಕಿ ಒಂದು ಕ್ರೀಡೆಯಲ್ಲಿ, ಅಪರ್ಣಾ ಘೋಷ್ ಅವರಿಗೆ ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ಈ ಒಂದು ಪ್ರಶಸ್ತಿನ 2002ರಲ್ಲಿ ನೀಡ್ತಾರೆ, ಧ್ಯಾನ್ ಚಂದ್ ಪ್ರಶಸ್ತಿಯನ್ನು. ಈ ಒಂದು ಪ್ರಶಸ್ತಿಯ ಮೊತ್ತ ಒಂದು ಪದಕ, ಪ್ರಮಾಣ ಪತ್ರ ಮತ್ತು ಇದ್ರ ಜೊತೆಗೆ 5 ಲಕ್ಷ ರೂಪಾಯಿ ಮೊತ್ತ ದುಡ್ಡನ್ನು ಅವರಿಗೆ ಬಹುಮಾನವಾಗಿ ವಿತರಣೆ ಮಾಡ್ತಾರೆ. ಹಾಗೆಯೇ ನೆಕ್ಸ್ಟು ಇನ್ನೊಂದು ಮಾಹಿತಿಯನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಭಾಳ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾರ ದಿನವನ್ನಾಗಿ ಆಚರಿಸ್ತೀವಿ ಅಥವಾ ಯಾವಾಗ ಆಚರಿಸ್ತೀವಿ, ಈಗೆಲ್ಲ ಪ್ರಶ್ನೆ ಕೇಳ್ತಾ ಇರ್ತಾರೆ. ರಾಷ್ಟ್ರೀಯ ಕ್ರೀಡಾ ದಿನವನ್ನು ನಾವು ಆಗಸ್ಟ್ 29ರಂದು ಆಚರಣೆ ಮಾಡ್ತೀವಿ. ಇದಕ್ಕೊಂದು ಕಾರಣ ಇದೆ. ಏನಂತಂದರೆ, ಭಾರತದ ಹಾಕಿ ಮಾಂತ್ರಿಕ ಹಿಂದೆ ಹೆಸರುವಾಸಿಯಾದಂತಹ ಧ್ಯಾನ್ ಚಂದ್ರವರ ಹುಟ್ಟುಹಬ್ಬ ಅವತ್ತು. ಸೊ ಆ ಒಂದು ಅವರ ಹುಟ್ಟುಹಬ್ಬವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತೆ. ಹಾಗೆಯೇ ಕ್ರೀಡಾ ರಂಗದಲ್ಲಿ ಸಾಧನೆಗೈದಂತಹ ಕ್ರೀಡಾಪಟುಗಳನ್ನು ಗುರುತಿಸಿಬಿಟ್ಟು ಈ ದಿನದಂದು ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳನ್ನು ಅವರಿಗೆ ನೀಡ್ತಾರೆ. ಯಾವತ್ತು? ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನ. ನೆನ್ಪಿಟ್ಕೊಳ್ರಿ. ಹಾಗಾದರೆ ಫ್ರೆಂಡ್ಸ್, ಇಲ್ಲಿವರೆಗೂ ಕೂಡ ಸುಮಾರು ಅತ್ಯುತ್ತಮ ನಾಗರಿಕ ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಂಡ್ವಿ. ಭಾರತ ರತ್ನ ಪ್ರಶಸ್ತಿ, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿ ಬಗ್ಗೆ ತಿಳ್ಕೊಂಡಿದ್ದೆ ಅಲ್ದಂಗೆ ಕ್ರೀಡಾ ಪ್ರಶಸ್ತಿಗಳ ಬಗ್ಗೆನೂ ತಿಳ್ಕೊಂಡ್ವಿ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಧ್ಯಾನ್ ಚಂದ್ ಪ್ರಶಸ್ತಿ.
ಇಷ್ಟು ಪ್ರಶಸ್ತಿಗಳನ್ನು ಯಾರು ನೀಡ್ತಾರೆ, ಯಾವಾಗ ನೀಡ್ತಾರೆ, ಯಾರು ತಗೊಂಡ್ರು, ಎಷ್ಟರಲ್ಲಿ ಸ್ಥಾಪನೆ ಆದವು ಅಂತೇಳಿ ನೀಡಿದ್ವಿ. ಖಂಡಿತವಾಗ್ಲೂ ಈ ಒಂದು ಚಾಪ್ಟರ್ ಮೇಲೆ ನಿಮಗೆ ಪ್ರಶ್ನೆಗಳು ಬಿದ್ದೇ ಬೀಳುತ್ತೆ. ಹಾಗಾದರೆ ಈ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಭೇಟಿಯಾಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.